7-8 ಜನ ರೈತ ಮುಖಂಡರು ಒಂದು ಸಭೆ ಮಾಡಿ ತೀರ್ಮಾನ ತೊಗೊಂಡದ್ದು. ಏನಂತ ಹೇಳಿತಂದ್ರೆ ಕಬ್ಬು ಕಳಿಸಿ 2-3 ತಿಂಗಳಾಯ್ತು, ಕಬ್ಬಿನ ಬಿಲ್ಲ ಕಾರ್ಖಾನೆ ಮಾಲೀಕರು ಕೊಟ್ಟಿಲ್ಲ. ಕಬ್ಬಿನ ಬೆಲೆ ಹೋರಾಟಕ್ಕೂ ಸುದಾ ಹೋರಾಟ ಮಾಡಿ ನಾವು ದರ ಘೋಷಣೆ ಮಾಡ್ಕೋಬೇಕಾಗೈತಿ ಮತ್ತು ರೈತರ ಕಬ್ಬಿನ ಬಿಲ್ ಹಾಕ್ಸೋದರಿಂದ ನಾವು ಹೋರಾಟ ಅನಿವಾರ್ಯ ಆಗೈತಿ. ಬರುವ 30ನೇ ತಾರೀಕು ದಿನ ಜಮಖಂಡಿ ನಗರದ ದೇಸಾಯಿ ಸರ್ಕಲ್ದಲ್ಲಿ ಇಡೀ ರೈತರು ನಾವು ಯಾರ್ಯಾರು ಕಬ್ಬು ಕಳಿಸಿರಿ ಆ ಕಬ್ಬಿನ ಬಿಲ್ಲನ್ನು ತೊಗೊಂಡು ಜಮಖಂಡಿ ದೇಸಾಯಿ ಸರ್ಕಲ್ಗೆ ಬರಬೇಕು. ದೇಸಾಯಿ ಸರ್ಕಲ್ಗೆ ಬಂದ ನಂತರ ನಾವು ಹೋರಾಟ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಆ ಸಭೆಯ ತೀರ್ಮಾನ ತೊಗೊಂಡು ಏನು ಕಾರ್ಖಾನೆಗೆ ಹೋಗ್ಬೇಕಾಗತ್ತೋ ಅಥವಾ ಕಾರ್ಖಾನೆ ಮಾಲೀಕರ ಮನೆಗೆ ಹೋಗ್ಬೇಕಾಗತ್ತೋ ಅಥವಾ ಆಫೀಸ್ಗಳಿಗೆ ತಾಲೂಕಾ ದಂಡಾಧಿಕಾರಿ ಆಫೀಸ್ಗಳಿಗೆ ಹೋಗ್ಬೇಕಂತಕ್ಕಂಥದ್ದು ಆ ಸಭೆಯ ತೀರ್ಮಾನ ತೊಗೊಂಡು ನಾವು ಹೋರಾಟಕ್ಕಿದ್ದೀವಿ. ಅದಕ್ಕೆ ಇಡೀ ರೈತ ಕುಲ ಜಮಖಂಡಿ, ಮುಧೋಳ್, ಮಾಲಿಂಗ್ಪುರ್ ಎಲ್ಲ ಭಾಗದ ರೈತರು ಈ ಜಮಖಂಡಿ ನಗರ ದೇಸಾಯಿ ಸರ್ಕಲ್ದಲ್ಲಿ 30ನೇ ತಾರೀಕು ಸಮಯ 11 ಗಂಟೆಗೆ ಎಲ್ಲ ರೈತರು ಬರಬೇಕಂತೇಳಿ ಈ ವಿಡಿಯೋ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ತೀವಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ಬಾಕಿ ಕಬ್ಬಿನ ಬಿಲ್ಲಿನ ಬಾಕಿ ಯಾರೂ ಕೊಟ್ಟಿಲ್ಲ. ಎಲ್ಲ ರೈತರ ಕಬ್ಬಿನ ಸ್ಲಿಪ್ ತಗೊಂಡ 30ನೇ ತಾರೀಕು ದೇಸಾಯಿ ಸರ್ಕಲ್ದಾಗ ಬರ್ಬೇಕಂತೇಳಿ ನಮ್ಮದು ಒತ್ತಾಯ. ಕರ್ನಾಟಕ ರಾಜ್ಯದ ತಾಲೂಕಿನ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲಾ ಹಾಗೂ ಬೆಳಗಾವಿ ಜಿಲ್ಲಾ ಹಾಗೂ ಬಿಜಾಪುರ ಜಿಲ್ಲಾದಂಥ ಕಬ್ಬು ಬೆಳೆಯೋರು ಇವತ್ತು 2-3 ತಿಂಗಳಾದರೂ ಕಬ್ಬು ಕಟಾವಾಗಿಸಿದ ರೈತರು ಬಾಕಿ ಬಿಲ್ ಕೊಟ್ಟು ಖರೀದಿ ಮಾಡಿದ್ರು. ಮತ್ತು ಏನು 15 ದಿವಸ ಕೊಡಬೇಕಂತ ಕಾನೂನು ದಿವಸಕ್ಕೆ ರೈತರಿಗೆ ಇನ್ನೂ ಬಿಲ್ ಮುಟ್ಟಿಲ್ಲ. ಮತ್ತು ನಮ್ಮ ಮಕ್ಕಳ ಸಾಲಿಗೆ ಹಾಗೂ ನಾವು ಸಾಲ ಸೋಲ ಮಾಡಿರ್ತೀವಿ ಎಲ್ಲ ಮಾರ್ಚ್ ಎಲ್ಲ ತುಂಬಬೇಕಾಗೈತಿ. ತುಂಬುವಂಥ ಸಂದರ್ಭ ರೊಕ್ಕಿಲ್ಲ ಮತ್ತೆ ನಾವು ಮಂದಿ ಕಡೆ ಬೇರೆ ಬಡ್ಡಿ ತೆಗೆದಿಸಿಂದ ಬ್ಯಾಂಕಿನಾಗ ಅಥವಾ ಇನ್ನೊಬ್ಬರಿಗೆ ಕೊಡೋದಂಥ ಸಂದರ್ಭದಲ್ಲಿ ಎಲ್ಲ ಕಟಬಾಕಿದವರಿಗೆ ನಾವು ಸುಳ್ಳು ಹೇಳುವಂಥ ಸಂದರ್ಭ ಆಗ್ತದೆ. ದಯಮಾಡಿ ನಮ್ಮ ಫ್ಯಾಕ್ಟ್ರಿ ಬಿಲ್ ನಮ್ಮ ಕಬ್ಬಿನ ಬಾಕಿ ಬಿಲ್ಲನ್ನು ಕೊಡದಿದ್ರೆ ನಾವು ದೇಸಾಯಿ ಸರ್ಕಲ್ 30 ತಾರೀಕು ಇಡೀ ಜಿಲ್ಲಾ ತುಂಬ ಎಲ್ಲ ಹೋರಾಟ ಆಕೈತಿ. ಜಮಖಂಡಿ ಸರ್ಕಲ್ದಾಗ ಹೋರಾಟ ಆಕೈತಿ. ಯಾವ ಫ್ಯಾಕ್ಟ್ರಿ ಮಾಲೀಕರ ಮನೆಗೆ ಹೋಗಿ ಗೊತ್ತಿಲ್ಲ, ಯಾವ ಫ್ಯಾಕ್ಟ್ರಿಗೆ ಹೋಗಿ ಗೊತ್ತಿಲ್ಲ, ಯಾವ ಅಧಿಕಾರಿಗಳು ಇದಕ್ಕೆ ಆಫೀಸ್ಗೆ ಹೋಗಿ ಗೊತ್ತಿಲ್ಲ. ಆ ಸಂದರ್ಭ ದಯವಿಟ್ಟು ತಕ್ಷಣ 35 ಬಿಲ್ ಬಿಡುಗಡೆ ಆಗಬೇಕು. ಒಂದು ಮತ್ತು ಹಿಂದಿಂದು ಸರ್ಕಾರ 300 ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡೈತಿ. ಆದರೂ 50 ರೂಪಾಯಿ ಇನ್ನೂ ಕೊಟ್ಟಿಲ್ಲ. ಆ 50 ರೂಪಾಯಿ ಕೂಡಿಸಿ ಇವರು 50 ರೂಪಾಯಿ ಕೂಡಿಸಿ 3,300 ರೂಪಾಯಿ ಅಂತ ತಕ್ಷಣ ಕೊಡಬೇಕು. ಕೊಡೋದೆಲ್ಲ ಇಡೀ 3 ಜಿಲ್ಲಾದ್ಯಂತ ಹೋರಾಟ ಕೈಗೊಳ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಇವತ್ತು ನಾವು ಕೂಡಿರ್ತಂಥ ರೈತ ಮುಖಂಡರು ಹಾಗೂ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಹಿರಿಯರು ಹಾಗೂ ಮಹಿಳೆಯರು ಎಲ್ಲರೂ ಕೂಡಿ 30ನೇ ತಾರೀಕು ಇದೇ ತಿಂಗಳು 30ನೇ ತಾರೀಕು ದೇಸಾಯಿ ಸರ್ಕಲ್ದೊಳಗೆ ಎಲ್ಲ ರೈತ ಮುಖಂಡರು ಹಾಗೂ ಮಹಿಳೆಯರು ಅವರು ಸ್ಲಿಪ್ ತೊಗೊಂಡು ದೇಸಾಯಿ ಸರ್ಕಲ್ ಹತ್ತಿರ ಬರಬೇಕಂತ ವಿನಂತಿ.